ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವ ವೀಕ್ಷಕರೇ? ನಾನಿವತ್ತು ಪನ್ನೀರ್ ಬಟಾಣಿ ಗ್ರೇವಿ ತಂದಿರೋದು. ತುಂಬಾ ಸಖತ್ ಟೇಸ್ಟಿಯಾಗಿ ಹೋಟೆಲ್ ರೀತಿಯೇ ಮಾಡಿ ತೋರಿಸ್ತಾ ಇದ್ದೀನಿ. ಇವತ್ತು ಮಾಡಿರುವಂಥ ರೆಸಿಪಿ ಡಿಫ್ರೆಂಟ್ ಆಗಿರುತ್ತೆ. ಹಾಗಿದ್ರೆ ಮಾಡೋ ಪ್ರೊಸೆಸಿಂಗ್ ಕೂಡ ನೋಡಿಕೊಂಡು ಹೋಗಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮಾಡೋದಕ್ಕಾಗಿ ಒಂದು ಬೌಲಲ್ಲಿ 1 ಬಟ್ಲಷ್ಟು ಫ್ರೆಶ್ ಮೊಸರು ತಗೋಬೇಕು. ಇವಾಗ ನಾನು ಫ್ರೆಶ್ ಇರುವಂಥ ಮೊಸರು ತೊಗೊಂಡಿರೋದು. ಅದರಲ್ಲಿ ಕೆಂಪು ಖಾರ ಹಾಗೆ ಸ್ವಲ್ಪ ನಾನೀಗ ಪನ್ನೀರ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ಪನ್ನೀರ್ ಮಸಾಲ ತೊಗೊಂಡ್ರೂ ಕೂಡ ಪರವಾಗಿಲ್ಲ. ಹಾಗೆ ಸ್ವಲ್ಪ ಅಜವಾಯಿನು, ಅದಕ್ಕೆ ಒಂದು ಅರ್ಧ ಚಿಟಿಕೆಯಷ್ಟು ಅರಿಶಿನ ಪುಡಿ. ಇವತ್ತು ಮಾಡ್ತಾ ಇರೋವಂಥ ರೆಸಿಪಿ ತುಂಬಾ ಡಿಫ್ರೆಂಟ್ ಆಗಿರೋದು. ಪನ್ನೀರ್ ಬಟಾಣಿ ಗ್ರೇವಿ ತುಂಬಾ ಸಖತ್ ಟೇಸ್ಟ್ ಕೊಡುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಅರ್ಧ ಚಮಚದಷ್ಟು ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ ಇವೆಲ್ಲನೂ ಕೂಡ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಸ್ಪೂನಿಂದ ಕಲಿಸ್ಕೋಬೇಕು. ಪೂರ್ತಿ ಒಂದು ವಿಸ್ಕ್ ತೊಗೊಳ್ಳಿ, ವಿಸ್ಕಿನಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಕೂಡ ಅದರೊಳಗಡೆ ಈ ರೀತಿ ಕಾಣಿಸ್ಬಾರ್ದು ಮೊಸರು, ಆ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ನೋಡ್ತಾ ಇರ್ಬೋದು, ನಮ್ಮ ವಿಸ್ಕಿನಿಂದ ಚೆನ್ನಾಗಿ ಕಲಿಸ್ಕೊಂಡಾಯಿತು. ಆದಮೇಲೆ ಅದರೊಳಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಬಿಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ಮೇಲೆ ಅರ್ಧದರಲ್ಲಿ ನಾನು ಕಾದಿರುವಂಥ ಎಣ್ಣೆ 2 ಸ್ಪೂನಷ್ಟು ಹಾಕ್ಕೊಂಡಿರೋದು. ಬಿಸಿ ಎಣ್ಣೆ ಹಾಕ್ಕೋಬೇಕು. ಬಿಸಿ ಎಣ್ಣೆ ಹಾಕ್ಕೊಂಡ ತಕ್ಷಣ ನಾನೀಗ ಚೆನ್ನಾಗಿ ಕಲಿಸ್ಕೊಂಡಿರೋದು ಮತ್ತೊಂದು ಸರ್ತಿ. ಇವಾಗ ನಾನು ಪನ್ನೀರ್ ನೋಡಿ ಈ ರೀತಿ ಸ್ಲೈಸಲ್ಲಿ ಕಟ್ ಮಾಡಿರೋದು ಅಂತ ಪನ್ನೀರ್ ಹಾಕ್ಕೊಳ್ತಾ ಇರೋದು. ನಾನು ಪನ್ನೀರ್ ನೋಡ್ತಾ ಇರ್ಬೋದು, ಒಂದು 1/4 kg ಅಷ್ಟು ತೊಗೊಂಡಿದ್ದೀನಿ. ಅದು ಕೂಡ ಇದರಲ್ಲಿ ಹಾಕ್ಕೊಂಡು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇವಾಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು 10 ನಿಮಿಷ ನಾವು ಇದಕ್ಕೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ. ಈ ಕಡೆ ಮತ್ತೆ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ನಾನು ಬಾಣಲಿಯಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇರೋದು. 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಡಿ. ಎಣ್ಣೆ ಚೆನ್ನಾಗಿ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಬಿಸಿ ಆದಮೇಲೆ ನಾನೀಗ ಆಲ್ರೆಡಿ ಪನ್ನೀರೆಲ್ಲ ಕಲಸಿಟ್ಕೊಂಡಿರೋದಂಥ ಗ್ರೇವಿ ಇರುತ್ತಲ್ವ, ಅದು ಒಂದು 10 ನಿಮಿಷ ಆದಮೇಲೆ ಇದರಲ್ಲಿ ಎಣ್ಣೆಯಲ್ಲಿ ಬಿಟ್ಟು ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತಾ ಹೋಗಿ. ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗ್ತೀವಿ ಅಷ್ಟು ಚೆನ್ನಾಗಿ ಅದೆಲ್ಲ ಏನಾಗುತ್ತೆ ಅಂದರೆ ಮಸಾಲೆ ಎಲ್ಲ ಕೂಡ ಅಬ್ಸರ್ವ್ ಮಾಡ್ಕೊಂಡು ಬಿಡುತ್ತೆ ಅದು. ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ, ಎಣ್ಣೆ ಎಲ್ಲ ಮೇಲೆ ತೇಲಿ ಬರ್ತಾ ಇರೋದು ಕಾಣಿಸ್ತಾ ಇರ್ಬೋದಲ್ವಾ. ಇಷ್ಟು ಚೆನ್ನಾಗಿ ಇಷ್ಟುವರೆಗೂ ಚೆನ್ನಾಗಿ ಕಲಿಸ್ತಾ ಹೋದರೆ ಈ ರೀತಿ ಪನ್ನೀರ್ ಕೂಡ ಮೆತ್ತಗಾಗಿರುತ್ತೆ. ಇಲ್ಲಿವರೆಗೂ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಇದಕ್ಕೆ ಏನು ಹಾಕೋಬೇಕಂದ್ರೆ, ಒಂದು ಈರುಳ್ಳಿ ಚೆನ್ನಾಗಿ ಸ್ಲೈಸಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಬಿಚ್ಕೊಂಡು ತೊಗೋಬೇಕು. ದಪ್ಪ ದಪ್ಪವಾಗಿ ಕಟ್ ಮಾಡಿರೋಂಥ ಸ್ಲೈಸಲ್ಲಿ ಕಟ್ ಮಾಡಿ ಈ ರೀತಿ ಬಿಚ್ಕೊಂಡಿರೋಂಥ ಈರುಳ್ಳಿ ಅದರಲ್ಲಿ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿ 1-2 ಸೆಕೆಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಜಾಸ್ತಿ ಏನು ಮೆತ್ತಗಾಗೋ ಅವಶ್ಯಕತೆ ಇಲ್ಲ, ಅರ್ಧದಷ್ಟು ಆದರೆ ಸಾಕಾಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕೂಡ ಮಸಾಲೆ ಎಲ್ಲ ಹಿರ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಸ್ತಾ ಇರಬೇಕು. ಆಮೇಲೆ ಚೆನ್ನಾಗಿ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಒಂದು ಬೌಲಲ್ಲಿ ಮತ್ತೆ ತೆಕ್ಕೊಂಡು ಬಿಡಬೇಕು ಇದೆಲ್ಲನೂ ಕೂಡ. ಇವಾಗ ಮತ್ತೆ ಬಾಣಲಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಮತ್ತೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇರೋದು. ಎಣ್ಣೆ ಚೆನ್ನಾಗಿ ಬಿಸಿ ಆಗುತ್ತಾ ಇರಬೇಕು. ಬಿಸಿ ಎಣ್ಣೆ ಒಳಗಡೆ ಒಂದು ಪಲಾವ್ ಎಲೆ, ಒಂದು ಚಕ್ಕೆ, ಲವಂಗ ಮತ್ತು ಮೆಣಸು ಹಾಕ್ಕೊಂಡಿರೋದು. ಈಗ ಏಲಕ್ಕಿ ಕೂಡ ಹಾಕ್ಕೊಂಡಾದ್ಮೇಲೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಜೀರಿಗೆ ಹಾಕ್ಕೊಂಡ ತಕ್ಷಣ ಚೆನ್ನಾಗಿ ಜೀರಿಗೆ ಎಲ್ಲ ವಾಸನೆ ಬಿಡೋದಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ನಾನು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಕೂಡ ಹಾಕ್ಕೊಂಡಿರೋದು, ಸಣ್ಣ ಕುಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಶುಂಠಿ ಪೇಸ್ಟು. ಇವಾಗ ಇನ್ನೊಂದು ಸರ್ತಿ ಎಲ್ಲನೂ ಕೂಡ ಕಲಿಸ್ಕೋಬೇಕು. ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಇದಕ್ಕೆ ರುಬ್ಬಿರುವಂಥ ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು 3-4 ಈರುಳ್ಳಿ ರುಬ್ಬಿ ಇಟ್ಕೊಂಡಿರೋಂಥ ಪೇಸ್ಟು ಸಣ್ಣ ಸಣ್ಣ ಸ್ಲೈಸಲ್ಲಿ ಕಟ್ ಮಾಡಿ ರುಬ್ಕೋಬೇಕು. ಗೊತ್ತೇ ಇರುತ್ತೆ, ನಾನು ಅದಕ್ಕಾಗಿ ಆ ವಿಡಿಯೋ ಏನು ತೋರಿಸಿಲ್ಲ. ಈರುಳ್ಳಿ ಸ್ಲೈಸು ಕಟ್ ಮಾಡಿ ಮಿಕ್ಸಿ ಮಾಡ್ಕೊಂಡಿರೋದು. ಅದೇ ರೀತಿ ಟೊಮೊಟೊ ಪೇಸ್ಟ್ ಕೂಡ ಮಾಡ್ಕೋಬೇಕಾಗುತ್ತೆ. ನೀವೆರಡೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ, ನಾನು ಈರುಳ್ಳಿ ಪೇಸ್ಟ್ ಹಾಕ್ಕೊಂಡ ತಕ್ಷಣ ಟೊಮೊಟೊ ಪೇಸ್ಟ್ ಕೂಡ ಹಾಕ್ಕೊಂಡಿರೋದು. ಟೊಮೊಟೊ ಹಣ್ಣು ನಾನು ಎಷ್ಟಂದರೆ ಒಂದು 4-6 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಇವೆರಡೂ ಕೂಡ ಹಸಿಯಾಗಿ ರುಬ್ಕೊಂಡಿರ್ತೀವಲ್ಲ, ಅದಕ್ಕಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಬೇಕು. ಹಸಿ ವಾಸನೆ ಹೋಗೋವರೆಗೂ ನಾವು ಹಾಗೆ ಕಲಿಸ್ತಾ ಇರಬೇಕು. ನಾವು ಗ್ರೇವಿ ಚೆನ್ನಾಗಿ ಟೇಸ್ಟ್ ಆಗಬೇಕಂದ್ರೆ ಈ ರೀತಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಂಡ್ರೆ ಹಸಿ ವಾಸನೆ ಹೋದ್ರೇ ರುಚಿ ಬರೋದು. ಇವಾಗ ಇದಕ್ಕೆ ನಾನು ಕೆಂಪು ಖಾರ, ಪನ್ನೀರ್ ಮಸಾಲ, ಹಾಗೆ ಸ್ವಲ್ಪ ಗರಂ ಮಸಾಲ,
ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ. ಇವೆಲ್ಲನೂ ಕೂಡ ಚೆನ್ನಾಗಿ ಮಸಾಲೆ ಎಲ್ಲ ಹಾಕ್ಕೊಂಡ್ರೆ ರುಚಿ ಬರುತ್ತೆ ಪನ್ನೀರ್ ಮಸಾಲ ಗ್ರೇವಿಗೆ. ಅರ್ಧ ಚಿಟಿಕೆಯಷ್ಟು ಅರಶಿನ ಪುಡಿ ಹಾಕ್ಕೊಂಡ್ಬಿಡಿ. ಇವೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಕೋಬೇಕು. ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಕುದಿಸ್ತಾ ಹೋಗಿ. ಗ್ರೇವಿ ಚೆನ್ನಾಗಿ ಬರುತ್ತೆ. ಅಷ್ಟು ಗ್ರೇವಿ ಚೆನ್ನಾಗಿ ಟೇಸ್ಟ್ ಆಗಬೇಕಂದ್ರೆ ಇದೇ ರೀತಿ ಕುದಿಸೋದ್ರಲ್ಲೇ ಮಾತ್ರ ಚೆನ್ನಾಗಿ ರುಚಿ ಬರೋದು ನೋಡಿ. ಒಂದು ತಟ್ಟೆ ಮುಚ್ಚಿ ನಾನು ಕುದಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತಟ್ಟೆ ತೆರೆದ ಮೇಲೆ ನೋಡ್ತಾ ಇರ್ಬೋದು ಗ್ರೇವಿ ಚೆನ್ನಾಗಿ ಕುದ್ದು ಗಟ್ಟಿ ಆಗ್ತಾ ಇರ್ಬೋದು. ಎಣ್ಣೆ ಕೂಡ ಮೇಲೆ ತೇಲಿ ಬರೋದಕ್ಕೆ ಸ್ಟಾರ್ಟ್ ಆಗ್ತದೆ. ಇನ್ನೂ ಕೂಡ ಚೆನ್ನಾಗಿ ಸ್ವಲ್ಪ ಕುದ್ದಾದಮೇಲೆ ನಾನು ಏನು ಮಾಡ್ತೀನಿ, ಸ್ಟವ್ ಆಫ್ ಮಾಡಿ ಇದೆಲ್ಲ ಒಂದು 2 ಸೆಕೆಂಡ್ ತಣ್ಣಗಾಗೋದಕ್ಕೆ ಬಿಡಬೇಕು. ಇಷ್ಟು ಕುದ್ರೆ ಸಾಕಾಯಿತು. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ಅದರಲ್ಲಿ ಇರುವಂಥ ಪಲಾವ್ ಎಲೆ ತೆಗೆದು ಸೈಡಿಗೆ ಇಟ್ಕೋಬೇಕು. ಏನು ಮಾಡಬೇಕಂತ ಮುಂದೆ ಪ್ರೊಸೆಸಿಂಗ್ ತೋರಿಸ್ತೀನಿ. ಇನ್ನೊಂದು ಸರ್ತಿ ನಾವು ಮಿಕ್ಸಿ ಮಾಡ್ಕೊಂಡು ಬರಬೇಕಾಗುತ್ತೆ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ನಾನೀಗ ಇದು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ. ಗ್ರೇವಿ ರುಚಿ ತುಂಬಾ ಡಿಫ್ರೆಂಟಾಗಿ ಬರುತ್ತೆ. ಈ ರೀತಿ ರುಬ್ಕೊಂಡು ಬರಬೇಕು. ನೀರು ಮಾತ್ರ ಹಾಕಬೇಡಿ, ಹಾಗೆ ರುಬ್ಕೊಂಡು ಬಂದುಬಿಡಿ. ಆಮೇಲೆ ಅದೇ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಮತ್ತು ಅದರಲ್ಲಿ ನಾನು ಹಸಿ ಬಟಾಣಿ ಹಾಕ್ಕೊಳ್ತಾ ಇರೋದು. ಈಗ ನಾನು ಪನ್ನೀರ್ ಹಸಿ ಬಟಾಣಿ ಮಸಾಲ ಗ್ರೇವಿ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಹಸಿ ಬಟಾಣಿ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಹಸಿ ಬಟಾಣಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ಇಷ್ಟ ಇರೋದ್ರೆ ಜಾಸ್ತಿ ಹಾಕ್ಕೋಬೋದು ಬಟಾಣಿ, ಸ್ವಲ್ಪನೇ ಇಷ್ಟ ಇರೋರು ಸ್ವಲ್ಪ ಹಾಕ್ಕೋಬೋದು. ಯಾಕಂದರೆ ಬಟಾಣಿ ಸೀಸನ್ ಬಂತಲ್ವ, ಬಟಾಣಿ ಸೀಸನಲ್ಲಿ ಬಟಾಣಿ ಫ್ರೆಶ್ ಆಗಿರುತ್ತೆ. ಆವಾಗ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಸೂಪರಾಗಿ ಬರುತ್ತೆ. ಇವಾಗ ನಾನು ಸ್ವಲ್ಪ ಬಟಾಣಿ ಅರ್ಧದಷ್ಟು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನೀಗ ಮತ್ತೊಂದು ಸರ್ತಿ ರುಬ್ಬಿರೋಂಥ ಗ್ರೇವಿ ಕೂಡ ಹಾಕ್ಕೊಂಡು ಮತ್ತೊಂದು ಸರ್ತಿ ಚೆನ್ನಾಗಿ ಎಲ್ಲನೂ ಕೂಡ ಕಲಿಸ್ಕೊಳ್ತಾ ಇರೋದು. ಇವಾಗ ನಮ್ಮ ಪಲಾವ್ ಎಲೆ ತೆಗೆದಿರೋ ಪಲಾವ್ ಎಲೆ ಕೂಡ ಅದರಲ್ಲಿ ಹಾಕ್ಕೊಂಡಿರೋದು. ಪಲಾವ್ ಎಲೆ ಹಾಕಿ ರುಬ್ಬಬಾರ್ದು, ಯಾಕಂದರೆ ರುಬ್ಬಿದ್ರೆ ಚೆನ್ನಾಗಿ ರುಚಿ ಬರೋದಿಲ್ಲ ಅದು. ಹಾಗಾಗಿ ಪಲಾವ್ ಎಲೆ ಸೈಡಿಗೆ ತೆಗೆದು ನಾವು ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೋಡ್ತಾ ಇರ್ಬೋದು ಗ್ರೇವಿ ಯಾವ ರೀತಿ ಕಾಣಿಸ್ತಾ ಇರ್ಬೋದು ನೋಡಿ. ಸೇಮ್ ಹೋಟೆಲ್ನಲ್ಲಿ ಸಿಗುವಂಥ ಥರನೇ ಕಾಣಿಸ್ತಾ ಇರ್ಬೋದು. ತಿನ್ನೋದಕ್ಕೂ ಮಾತ್ರ ತುಂಬಾ ಸಖತ್ತಾಗಿರೋದು. ಈ ಚೆನ್ನಾಗಿ ನಾವು 1-2 ಸೆಕೆಂಡ್ ಕುದಿಸ್ಕೊಂಡಾದ್ಮೇಲೆ ನಾವು ಪನ್ನೀರೆಲ್ಲ ಆಲ್ರೆಡಿ ಹುರ್ಕೊಂಡು ಕುದಿಸ್ಕೊಂಡು ತೆಗೆದಿರುವಂಥ ಅದು ಗ್ರೇವಿ ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಅದು ಕೂಡ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ 1-2 ಸೆಕೆಂಡ್ ಕುದಿಯೋಕ್ಕೆ ಬಿಡಬೇಕು. ಯಾಕಂದರೆ ಅದನ್ನು ಆಲ್ಮೋಸ್ಟ್ ಫಸ್ಟಿಗೆ ಕುದಿಸಿಟ್ಕೊಂಡಿರ್ತೀವಿ. ಇದನ್ನು ಕೂಡ ಕುದ್ದಿರುತ್ತೆ ಚೆನ್ನಾಗಿ. ಹಾಗಾಗಿ ಟೈಮ್ ಜಾಸ್ತಿ ಹೊತ್ತದೇನು ತೊಗೊಳ್ಳೋದಿಲ್ಲ. 2ನೇ ಸೆಕೆಂಡ್ ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರುವಂಥ ನಾನು ಮಾಡಿರೋವಂಥ ಇವತ್ತು ಡಿಫ್ರೆಂಟಾಗಿ ಮಾಡಿರೋವಂಥ ಈ ಪನ್ನೀರ್ ಮಸಾಲ ನೋಡ್ತಾ ಇರ್ಬೋದು. ಪನ್ನೀರ್ ಮಸಾಲ ಗ್ರೇವಿ ರೆಡಿ ಆಗ್ತಾ ಇರ್ಬೋದು. ಇದು ತಂದೂರಿ ಜೊತೆ ಕೂಡ ತಿನ್ಬೋದು, ಜೀರಾ ರೈಸ್ ಕೂಡ ತಿನ್ಬೋದು, ಬಿಸಿ ಬಿಸಿ ಚಪಾತಿ ಇರಲಿ ಏನೇ ಇರಲಿ ಈ ರೀತಿ ತಿಂದು ನೋಡಿ, ಸೂಪರಾಗಿರುತ್ತೆ. ನಿಮ್ಮ ಮನೆಯಲ್ಲಿ ಕೂಡ ಒಂದು ಸರ್ತಿ ಈ ರೀತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗೇ ಆಗುತ್ತೆ. ಇಷ್ಟು ಮಾಡಿ ಚೆನ್ನಾಗಿ ಕುದಿಸ್ಕೊಂಡು ಆದಮೇಲೆ ಸ್ಟವ್ ಆಫ್ ಮಾಡಿ ನಾನು ಬೌಲಲ್ಲಿ ಕೂಡ ತೆಕ್ಕೊಂಡಿದ್ದೀನಿ ನೋಡಿ. ಎಷ್ಟು ಟೇಸ್ಟ್ ಆಗಿರೋದಂದರೆ ಸೇಮ್ ಹೋಟೆಲ್ ರೀತಿಯೇ ಆಗಿರೋದು. ಹಾಗಿದ್ರೆ ಹೋಟೆಲ್ಗೆ ಹೋಗೋದೇ ಬೇಡ ನೋಡಿ, ಈ ರೀತಿ ಮನೇಲಿ ಮಾಡಿ ನೀವು ಕೂಡ ಮನೆ ಮಂದಿಗೆ ಕೂಡ ತಿನ್ನಿಸ್ಬೋದು, ನೀವು ಕೂಡ ಎಂಜಾಯ್ ಮಾಡ್ಬೋದು ಅಂತ ಕೇಳ್ಕೊಂಡು ಈ ರೀತಿ ನನ್ನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.